ಸರ್ಕಾರಿ ಶಾಲೆಗಳು ಅಂದ್ರೆ ಜನಪ್ರತಿನಿಧಿಗಳಿಗೆ ಅದೇನ ಸಡ್ಡೆನೋ ಗೊತ್ತಿಲ್ಲ. ಯಾವ ಊರಿಗೆ ಹೋದ್ರೂ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ನೋಡೋದಕ್ಕಾಗಲ್ಲ. ಹೀಗಾಗಿನೇ ಬಡ ಮಕ್ಕಳ ಪರವಾಗಿ ನ್ಯೂಸ್ 18 ಕನ್ನಡ ಧ್ವನಿ ಎತ್ತಿದೆ. ಕಿತ್ತೋದ ಮೇಲ್ಛಾವಣಿ, ಬಿರುಕು ಬಿಟ್ಟ ಗೋಡೆ, ಕೂರಲು ಬೆಂಚ್ ಇಲ್ಲ, ಗಬ್ಬು ವಾಸನೆಯಲ್ಲಿ ಇರೋದಕ್ಕಾಗ್ತಿಲ್ಲ. ಬಯಲಿನಲ್ಲೇ ಪಾಠ, ಮಕ್ಕಳ ಗೋಳು ಕೇಳೋರಿಲ್ಲ. ಮೊದಲೆಲ್ಲ ಸರ್ಕಾರಿ ಶಾಲೆ ಅಂದ್ರೆ ದೇವರ ಗುಡಿ ಅಂತಿದ್ರು. ಈಗಲೂ ಸರ್ಕಾರಿ ಶಾಲೆಯಲ್ಲಿ ಕೈ ಮುಗಿದು ಒಳಗೆ ಬಾ ಅನ್ನೋ ಬೋರ್ಡ್ ಇರ್ತವೆ. ಆದ್ರೆ ಈ ಶಾಲೆಯ ಕಟ್ಟಡದ ಸ್ಥಿತಿ ನೋಡ್ತಿದ್ರೆ ಶಾಲೆಗೆ ಬರೋದಕ್ಕೂ ಭಯ ಆಗ್ತಿದೆ. ನೆಮ್ಮದಿಯಾಗಿ ಕೂತ್ಕೊಂಡು ಪಾಠ ಕೇಳೋದಕ್ಕೂ ಕೊಠಡಿಗಳಿಲ್ಲ. ಮಳೆ ಚಳಿ ಶುರುವಾದ್ರೆ ಮಕ್ಕಳ ಸಮಸ್ಯೆ ಕೇಳೋರಿಲ್ಲ. ಬಯಲಲ್ಲೇ ಪಾಠ ಪ್ರವಚನ ನಡೀತಾ ಇದ್ದು ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ನ್ಯೂಸ್ 18 ಎಳೆಯಾಗಿ ಬಿಚ್ಚಿಡ್ತಿದೆ. ಶಿಥಿಲಾವಸ್ಥೆಯಲ್ಲಿರುವಂತದ್ದು ಸರ್ಕಾರಿ ಶಾಲೆಗಳು. ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಇತ್ತ ನೋಡಿ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾರೆ. ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾರೆ. ಹೇಗಿದೆ ನೋಡಿ ನಮ್ಮ ಸರ್ಕಾರಿ ಶಾಲೆಯ ದುಸ್ಥಿತಿ. ಇದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮರಜ ಗ್ರಾಮದ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲೇ 1ರಿಂದ 7ನೇ ತರಗತಿವರೆಗೂ 230 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಷ್ಟು ಮಕ್ಕಳಿರೋ ಶಾಲೆಯಲ್ಲಿ ಇರೋದು ಕೇವಲ 7 ಕೊಠಡಿ ಮಾತ್ರ. ಅವು ಕೂಡ ನೆಟ್ಟಗಿಲ್ಲ. ಆಗ್ಲೋ ಈಗ್ಲೋ ಬೀಳುವಂತಿದ್ದು 2 ಕೊಠಡಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನುಳಿದ ಕಟ್ಟಡಗಳೆಲ್ಲ ಬಿರುಕು ಬಿಟ್ಟಿದ್ದು ಮೇಲ್ಛಾವಣಿಯೆಲ್ಲ ಕಿತ್ತು ಹೋಗಿದೆ. ಹೀಗಾಗಿ ಗೋಡೌನ್, ದೇವಸ್ಥಾನ ಹಾಗೂ ಬಯಲಿನಲ್ಲಿ ಪಾಠ ಮಾಡ್ತಿದ್ದಾರೆ. ಶತಮಾನಗಳ ಕಂಡದ. ಸೊ ಅದು ಹೆಂಗ್ ಉಳಿಬೇಕು, ನಮ್ಮ ಸ್ಕೂಲನ್ನ ದುರಸ್ತಿ ಮಾಡ್ಕೊಡಿ. ರೂಮ್ ಎಲ್ಲ ಸೋರ್ತವ, ಸೌಂಡ್ ಬರ್ಲಕತ್ತದ ಫೈಲ್ ಇದ್ದುದು. ನಾವೇನ್ ಪಾಲಕರು ಹೆದರಿ ಒಟ್ಟ ಸ್ಕೂಲಿಗೆ ಕಳ್ಸಲಾಗ್ಯಾರ. ನಮ್ಮ ತಂದೆ ತಾಯಿನೇ ಬೇಡ ಅಂತ ಹೇಳಕಂತಾರ. ಮೊದಲೇ ಶಾಲೆಯಲ್ಲಿ ಕೂರೋದಕ್ಕಾಗ್ತಿಲ್ಲ. ಬಯಲಲ್ಲಿ ಕೂತು ಪಾಠ ಕೇಳೋಣ ಅಂದ್ರೆ ಸುತ್ತಲೂ ಬಿದ್ದಿರೋ ಹೊಲಸು ಗಬ್ಬೆದ್ದು ನಾರ್ತಾ ಇದೆ. ಹೀಗಾಗಿ ಕಟ್ಟಡಗಳನ್ನ ದುರಸ್ತಿ ಮಾಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ವಂತೆ. ನೋಡ್ಲತ್ತಿದ್ದೇವೆ ಇದೇ ಪರಿಸ್ಥಿತಿ ರೀ. ಅಂದ್ರ ಯಾರು ಬರ್ತಾ ಇಲ್ರಿ ಸರ್. ಆಲ್ರೆಡಿ ನಾವು ಎಲ್ಲಾರ ಕಡೆ ಅಲ್ಲಿ ಬಿಒಗೂ ಲೆಟರ್ ಕೊಟ್ಟಿದೇವ್ರಿ. ಇವೆಲ್ಲ ಫೋಟೋ ತೆಗೆದು ಬಿಒಗೂ ಹಾಕಿದೇವ್ರಿ ಸರ್. ಅಂದ್ರ ಬಿಒರು ಮನೆ ಬಂದು ಭೇಟಿಯಾಗಿ ಹೋಗ್ಯಾರ್ರಿ. ಅಂದ್ರ ಅನುದಾನ ಇಲ್ಲ, ಅದು ಇಲ್ಲ, ಬರೀ ಇದು ಹೇಳ್ತಾರೆ. MLA ಅಂತೂ ಏನಾದ್ರು ಬಂದು ನೋಡಿಲ್ರಿ. ಅವ್ರಿಗೆ ಆಲ್ರೆಡಿ ಹೋಗಿ ನಾವು ಭೇಟಿಯಾಗಿ ಲೆಟರ್ನು ಕೊಟ್ಟು ಬಂದಿವ್ರಿ ಸರ್. ಒಟ್ಟು 7 ರೂಮ್ಸ್ ಇರ್ತಾವ. ಮೊಳಕಾಲ ಮಟ್ಟ ನೀರು ಎಂದಿರ್ತಾವ್ರಿ. ನ್ಯೂಸ್ 18 ವರದಿ ಎಫೆಕ್ಟ್, ಚಿಕಿತ್ಸೆ ಬಿಲ್ ಕ್ಲಿಯರ್, 6 ಲಕ್ಷದ ಚೆಕ್ ವಿತರಣೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಬಸವರಾಜ್ ಒಟ್ಟು 6 ಲಕ್ಷದ ಚೆಕ್ ವಿತರಣೆ ಮಾಡಿದ್ದಾರೆ. ತಿಂಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೋಟೆ ಸರ್ಕಾರಿ ಶಾಲೆಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಕಿಟಕಿಯ ಸಜ್ಜ ಕುಸಿದು ಬಿದ್ದು ಬಾಲಕ ಕಾಲು ನಜ್ಜುಗುಜ್ಜಾಗಿತ್ತು. ಬಾಲಕನನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದಾಗ ಜಿಲ್ಲಾಡಳಿತವೇ ಚಿಕಿತ್ಸಾ ವೆಚ್ಚ ಭರಿಸೋದಾಗಿ ಹೇಳಿತ್ತು. ಹೀಗಾಗಿ ಬಾಲಕನ ಸಂಪೂರ್ಣ ಚಿಕಿತ್ಸೆಗೆ ಒಟ್ಟು 7 ಲಕ್ಷ ಖರ್ಚಾಗಿತ್ತು. ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಕ್ಯಾರೆ ಎಂದಿರಲಿಲ್ವಂತೆ. ಬಾಲಕನ ಹೆತ್ತವರಿಗೆ 2 ಲಕ್ಷ ಕೊಟ್ಟು ಸೈಲೆಂಟ್ ಆಗಿದ್ರು. ಯಾವಾಗ ನ್ಯೂಸ್ 18 ವರದಿ ಬಿತ್ತರಿಸೋದಕ್ಕೆ ಶುರು ಮಾಡ್ತೋ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಉಳಿದ ಹಣವನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಈಗ ಬಾಲಕ ದರ್ಶನ್ ಚಿಕಿತ್ಸೆಗೆ ಜಿಲ್ಲಾಡಳಿತ ಉಳಿದ ಹಣ ರಿಲೀಸ್ ಮಾಡಿದೆ. ಒಟ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದು ಇನ್ನಾದರೂ ಸಂಬಂಧಪಟ್ಟವರು ಸರ್ಕಾರಿ ಶಾಲೆಗಳತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕು. ವಿಜಯಪುರದಿಂದ ಗುರುರಾಜ್ ಜೊತೆ ಮನುಕುಮಾರ್, ನ್ಯೂಸ್ 18 ದೇವನಹಳ್ಳಿ.